ಚೆನ್ನಾಗಿ ಹೇಳ್ತಿದ್ದಾನೆ. ಬಿಜೆಪಿ ಅಲ್ಲ, ನಾನು ಬಿಜೆಪಿ ಅಲ್ಲ, ಒಂದು ಹೇಳ್ತೇನೆ, ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ. RSS ಇದನ್ನ ಮುಚ್ಚಿಡೋದಿಲ್ಲ. ಯಾಕೆಂದ್ರೆ ಆ ಸಂಸ್ಥೆ ನನಗೆ ದೇಶಭಕ್ತಿಯನ್ನು ಕಲಿಸಿದೆ. ಅದು ಈಗ ಬ್ಯಾನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಲೆಕ್ಕ ಅಯ್ಯೋ, ಅವರಿಗೆ ತಿಪ್ಪರ್ಲಾಗ ಈ 15 ಬಾರಿ ಉಲ್ಟಾ ಹಾಕಿದ್ರು ಆಗಲ್ವಾ? ಅದರ ವಿಚಾರ ಹೇಳ್ತೇನೆ. ಸಾಧ್ಯ ಇಲ್ಲ. RSS ಅನ್ನ ನೋಡಿ, RSS ಅನ್ನ ಇವರು ಬ್ಯಾನ್ ಮಾಡಿದ್ರು, ಜವಾಹರ್ಲಾಲ್ ನೆಹರು. ಯಾವಾಗ? ಸ್ವಾತಂತ್ರ್ಯದ ಮಹಾತ್ಮ ಗಾಂಧಿ ಕೊಲೆ ಪ್ರಕರಣದಲ್ಲಿ. ಈ ಕೊಲೆ ಪ್ರಕರಣಗೂ RSSಗೂ ಸಂಬಂಧ ಇಲ್ಲ ಅಂತ ಕೋರ್ಟು ಅವರನ್ನು ಬ್ಯಾನ್ ಅನ್ನು ನಿಷೇಧಗೊಳಿಸಿತು. ಓಕೆ, ಹಾಗಾದ್ರೆ ಈಗ ಮೊನ್ನೆ ಪ್ರಿಯಾಂಕಾ ಖರ್ಗೆ ಇಲ್ಲಿ ಕೇಳಿ ಆಗಿಲ್ಲ ರೀ. ಅದೊಂದು ಹೋಯ್ತಾ, ಅದು ಕೋರ್ಟಲ್ಲಿ ಇದೆಯಲ್ಲ, ಅದು ತೀರ್ಪು. ಎರಡನೇದು 1975ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ನಮ್ಮ ಸಂವಿಧಾನವನ್ನೇ ಅವರು ತನ್ನ ಪರ್ಸನಲ್ಲಿ ಇಟ್ಕೊಂಡ್ಬಿಟ್ರು. ಸಂವಿಧಾನದ ಮೂಲವನ್ನೇ ಅವರು ತಿದ್ದುಬಿಟ್ರು. ಈ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಪದಗಳನ್ನು ಅಂಬೇಡ್ಕರ್ ಸೇರಿಸಿಲ್ಲ, ಇಂದಿರಾ ಗಾಂಧಿ 75 ಸೇರಿಸಿದ್ರು. ಆ ಸಂವಿಧಾನಕ್ಕೆ ಅನೇಕ ತಿದ್ದುಪಡಿಗಳನ್ನು ತಂದರು. ಇದೆಲ್ಲ ಕೊಂದಿದ್ದು ಸಂವಿಧಾನವನ್ನು ಇಂದಿರಾ ಗಾಂಧಿ. ಅವರು ಕೂಡ RSS ಅನ್ನು ತುರ್ತು ಪರಿಸ್ಥಿತಿಯಲ್ಲಿ ಬ್ಯಾನ್ ಮಾಡಿದರು. ಅದು ಕೂಡ ಬ್ಯಾನನ್ನು ಘನ ನ್ಯಾಯಾಲಯ ತೆರವುಗೊಳಿಸಿತು. ಈ ಬ್ಯಾನು ಮಾಡಿದ್ದ ನೆಹರು ಅವರು 1962ರ ಚೀನಾ ಯುದ್ಧದ ನಂತರ ಇದೇ RSSನ ಪಥಸಂಚಲವನ್ನು ದೆಹಲಿಯ ಗಣರಾಜ್ಯೋತ್ಸವದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸಾವಿರಾರು ಗಣವೇಷಧಾರಿಗಳು ನಮ್ಮ ಯೋಧರ ಸೈನಿಕರ ಹಿಂದೆ ಮಾರ್ಚ್ ಪಾಸ್ಟ್ ಮಾಡುತ್ತಾ ಹೋಗಿದೆ ಗಣವೇಷದಲ್ಲಿ. ಈಗೇನು RSSನ ಪಥಸಂಚಲನ ಇದೆಲ್ಲ ಹಾಗಾದ್ರೆ ನೆಹರು ಅವರು ಕರೆದಿದ್ದಾರೆ ಅಂದ್ರೆ ಈ RSS ಅನ್ನು ನೆಹರು ಅವರು ಒಪ್ಪಿಕೊಂಡಿರ್ತಾನೆ. ಈಗ ನೆಹರು ಅವರೇ ಆಚರಿಸುವ ನಮ್ಮ ಕೇಂದ್ರ ಸರ್ಕಾರ ಗಣರಾಜ್ಯೋತ್ಸವದಲ್ಲಿ RSS ಅನ್ನು ಕರೆದಿದ್ದಾರೆ ಅಂದ ಮೇಲೆ ಅವರು ಒಪ್ಪಿಕೊಂಡು, ಈಗ ಇವರು ಹೇಳ್ತಾ ಇರೋದು ಪಜಿಸ್ಟೇಷನ್. ನಾನು ಹೇಳ್ತಾ ಇದ್ದೇನೆ, ನಾವು ಸ್ವಯಂ ಸೇವಕ, RSS ಒಂದು ವಿಚಾರ ಸಂಸ್ಥೆ ಅಲ್ಲ, ಅದು ವಿಚಾರ. ನೋಡಿ, ಒಂದು 100 ಜನರ ಗುಂಪು ಸೇರ್ಕೊಂಡು ನೋಡಿ, ನಾವೆಲ್ಲ ದೇಶದ ಬಗ್ಗೆ ಚಿಂತೆ ಮಾಡೋಣ, ಹಿಂದೂಗಳ ಧರ್ಮಕ್ಕಾಗಿ ಹೋರಾಡೋಣ, ಸನಾತನ ಧರ್ಮವನ್ನು ಉಳಿಸೋಣ, ಮತ್ತೆ ಈ ಭಾರತದಲ್ಲಿ ನಮ್ಮ ಸಂಸ್ಕೃತಿ, ಪರಂಪರೆ, ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ತಿಳಿಸೋಣ. ಅದಕ್ಕಾಗಿ ನಾವು ಪ್ರತಿನಿತ್ಯ ಸೇರೋಣ, ಒಂದು ಕಡೆ ಸೇರಿ ಅದಕ್ಕೆ ಶಾಖೆ ಅಂತ ಕರೆಯೋಣ, ಅಲ್ಲಿ ನಾವು ವ್ಯಾಯಾಮವನ್ನು ಕಲಿಸೋಣ, ಆಟವನ್ನೂ ಆಡಿಸ್ತಾ ವ್ಯಾಯಾಮ ಕಲಿಸೋಣ, ಮತ್ತೆ ಅವರಿಗೆ ಶಿಸ್ತನ್ನು, ದೇಶಭಕ್ತಿ ಕಲಿಸಿ ಮನುಷ್ಯನ ಮೌಲ್ಯವನ್ನು ವೃದ್ಧೀಕರಿಸುವ ಕಾರ್ಯ ಮಾಡೋಣ ಅಂತೇಳಿ ಗುಂಪುಗೂಡಿಕೊಂಡ ಒಂದು ವಿಚಾರ ಮಾಡುವ ಜನರ ಗುಂಪು. ಅದು 100 ಲಕ್ಷ ಆಯಿತು, ಲಕ್ಷ ಕೋಟಿ ಆಯಿತು. ಈಗ ನಂಬರ್ 1 ದುಡ್ಡು ಕೂಡ ನಂಬರ್ ಕೋಟಿ ಆಯಿತು. ಹಣಕಾಸು ಹೇಳ್ತಾರೆ. ಹಣಕಾಸು ಅದಕ್ಕೆ ಅನೇಕ ಅಂಗಸಂಸ್ಥೆಗಳನ್ನು ಮಾಡಿದೆ. ಅದು ಉದಾಹರಣೆಗೆ ರಾಷ್ಟ್ರೋತ್ಥಾನ ಪರಿಷತ್, ವನವಾಸಿ ಕಲ್ಯಾಣ, ಆರೋಗ್ಯ ಭಾರತಿ, ಮತ್ತು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಈ ಅನೇಕ ಎಲ್ಲ ವಿಚಾರಗಳನ್ನು ಮುಟ್ಟಿದೆ. ಅದು ಅದಕ್ಕೆಲ್ಲ ಟ್ರಸ್ಟ್ ಮಾಡಿದೆ. ಈಗ ಉದಾಹರಣೆಗೆ ಒಂದು ಕಟ್ಟಡ, ಈಗ ನಮ್ಮಲ್ಲಿ ಮಾಧವ ಕೃಪ ಇದೆ, RSSನ ಕಟ್ಟಡ ಅಲ್ವಾ ಮೈಸೂರಿನಲ್ಲಿ, ಅದು ಜನಜಾಗರಣ ಟ್ರಸ್ಟಿನ ಹೆಸರಿನಲ್ಲಿದೆ. ಆ ಕಟ್ಟಡ ಕಟ್ಟುವಾಗ ಜನಜಾಗರಣ ಟ್ರಸ್ಟ್ ಅದಕ್ಕೆ ಯಾರೋ ದಾನಿಗಳು ಕೊಟ್ಟರು, ಹಣ ಕೊಟ್ಟರು, ಅದೆಲ್ಲ ಅದು ಲೆಕ್ಕಪತ್ರ ಅದರಲ್ಲಿದೆ. ಎಲ್ಲ ಲೆಕ್ಕಪತ್ರಗಳು ಟ್ರಸ್ಟಿನಲ್ಲಿದೆ. ಇದು ವಿಚಾರಗಳ ಗುಂಪು, ಇದು ಸಲಹೆ ಕೊಡ್ತದೆ. ಮತ್ತೆ ಯಾಕೆ ರಿಜಿಸ್ಟರ್ ಆಗಬೇಕು? ಈ ನಾನು ಹೇಳ್ತಾ ಇರೋದು ಮತ್ತೆ ಪದೇ ಇದನ್ನೇ ಕೇಳಿದ್ರೆ, ನಾನು ಒಂದು 20 ಜನ ಸೇರ್ಕೊಳ್ತೀವಿ ರೀ, ಯಾಕೆ ರಿಜಿಸ್ಟರ್? ಇದೊಂದು ಗುಂಪು ಅಷ್ಟೇನೆ. ಇದು ಗುಂಪು ವಿಚಾರವನ್ನು ಮಾಡುವ ಆರ್ಗನೈಸ್ಡ್ ಆಗಿ ನಡಿಬೇಕು. ನೋಡಿ, ವ್ಯವಸ್ಥಿತವಾಗಿ ಯಾರೋ ಒಬ್ರು ಇದನ್ನು ಹೇಳಕ್ಕಿರಬೇಕು. ನಮ್ಮ ಮನೆಯ ಸದಸ್ಯರು ರಿಜಿಸ್ಟರ್ ಆಗಿಲ್ಲ, ಅಲ್ಲಿ ಮನೆಯ ಮುಖ್ಯಸ್ಥ ಹೇಳಿದಂಗೆ ನಾವು ಕೇಳ್ತೀವಿ, ಅವ್ನು ಹಿಡಿತಾ ಇರಬೇಕು. ನೀವು ಎಲ್ಲ 15 ಜನ ಮಕ್ಕಳಿದ್ದೀರಿ, ಯಾಕೆ ರಿಜಿಸ್ಟರ್ ಆಗಿಲ್ಲ ಅಂತ ನಾಳೆ ಕೇಳ್ಬಿಟ್ರೆ ಕಷ್ಟ. ನಮ್ಮ ಮನೆ ಅದು, ಇದು ನಮ್ಮ ಮನೆ, ನಮ್ಮ ದೇಶದ ಮನೆ. ಈಗ ನಾವು ಏನು